ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಳಿ ತಪ್ಪುತ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೈಕಮಾಂಡ್ ಬುಲಾವ್ ಹಿನ್ನೆಲೆ ದೆಹಲಿಗೆ ತೆರಳುವುದಕ್ಕೆ ಮುಂದಾಗಿದ್ದಾರೆ. ಪರಮೇಶ್ವರ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ನ ನಾಯಕರು. ಒಂದು ಕಡೆ ನಾಗಮಂಗಲ ಗಲಾಟೆ ಹಿಂದೆ ಕೇರಳ ಮುಸ್ಲಿಮರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ನಿಷೇಧಿತ ಪಿಎಫ್ಐ ಸಂಘಟನೆ ಸದಸ್ಯರು ಕೂಡ ಭಾಗಿ ಆದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರೋದ್ರ ನಡುವೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ, ಹದಗೆಡ್ತಾ ಇದೆಯಾ ಅಂತಂದ್ರೆ ಒಂದು ಕಡೆ ಎಸ್ ಅಂತ ಹೇಳಲೇಬೇಕಾಗುತ್ತೆ. ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದಲ್ಲ ಒಂದು ಗಲಭೆ ಹಾವಳಿ ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಬ್ರೇಕ್ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರ ಮಾತ್ರ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಗೃಹ ಸಚಿವರನ್ನ ಈಗಾಗಲೇ ದೆಹಲಿ ಹೈಕಮಾಂಡ್ ಬುಲಾವನ್ನ ಮಾಡಿದೆ, ಬುಲಾವ್ ಕೊಟ್ಟಿದೆ. ದೆಹಲಿಗೆ ಬನ್ನಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನಿಮ್ಮ ಹತ್ರ ಒಂದು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ ಅಂತ ಕರೆದಿದೆ. ಒಟ್ಟಾರೆಯಾಗಿ ಈಗಾಗಲೇ ನಾಗಮಂಗಲದಲ್ಲಿ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಲ್ಲರನ್ನೂ ಕೂಡ ಭಯಭೀತಿಯಲ್ಲಿ ಮುಳುಗೋ ಹಾಗೆ ಮಾಡ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ, ಅದರಲ್ಲೂ ಮುಖ್ಯವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಇದರಲ್ಲಿ ಹೇಳಬೇಕು ಅಂತಂದ್ರೆ ಎಷ್ಟೋ ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ, ಒಂದು ಶೋರೂಮ್ಗೆ ಬೆಂಕಿ ಇಟ್ಟಿದ್ದಾರೆ, ಹಲವು ಬೈಕ್ಗಳು ಸುಟ್ಟು ಭಸ್ಮ ಆಗಿದೆ. ಅಷ್ಟೇ ಅಲ್ಲದೆ ಕಲ್ಲು ತೂರಾಟದಿಂದ ಹಲವು ಪೊಲೀಸರಿಗೂ ಕೂಡ ಏಟಾಗಿದೆ. ಈ ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಈ ಹಿಂದೆನೂ ಕೂಡ ಇದೇ ರೀತಿಯಾದಂತಹ ಘಟನೆ ಆದ್ರೂ ಯಾಕೆ ಎಚ್ಚರಿಕೆಯನ್ನ ವಹಿಸಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ಏನು ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಗೃಹ ಸಚಿವರು ಕೂಡ ಇದಕ್ಕಾಗಲೇ ಉತ್ತರವನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ, ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಒಂದಲ್ಲ ಅಂದ್ರೆ ಒಂದು ಉದ್ವಿಗ್ನ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಈಗಾಗಲೇ ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಏನೇನೆಲ್ಲ ಅವಾಂತರ ಸೃಷ್ಟಿ ಆಯ್ತು, ಅದನ್ನ ಹೇಗೆಲ್ಲ ಮಟ್ಟ ಹಾಕಬೇಕು ಅನ್ನೋದು ಯಾಕೆ ನಾಯಕರಿಗೆ ಇಲ್ಲ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಒಟ್ಟಾರೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದಂತಹ ನಾಗಮಂಗಲ ಕೇಸ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವೈಫಲ್ಯ ಎದ್ದು ಕಾಣ್ತಾ ಇದೆ. ಪೊಲೀಸ್ ಇಲಾಖೆಗೆ ವರ್ಗಾವಣೆ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆ ಹೆಚ್ಚಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಳಿ ತಪ್ಪಿದ ಹಿನ್ನೆಲೆಯಲ್ಲಿ ಗೃಹ ಸಚಿವರಿಗೆ ಈಗಾಗಲೇ ದೆಹಲಿಗೆ ಬನ್ನಿ ಅಂತ ಬುಲಾವನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಪ್ರಕರಣದ ತನಿಖೆ ಒಂದು ಕಡೆ ಚುರುಕುಗೊಳ್ತಾ ಇದೆ. ನಾಗಮಂಗಲ ಗಲಾಟೆ ಹಿಂದೆ ಕೇರಳ ಮುಸ್ಲಿಮರ ಕೈವಾಡ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರೋದ್ರ ನಡುವೆ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ನಾಗಮಂಗಲ ಕೇಸ್ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇದರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಪೊಲೀಸ್ ಇಲಾಖೆಗೆ ವರ್ಗಾವಣೆ ಸೇರಿದಂತೆ ಇತರ ವಿಷಯಗಳ ಬಗ್ಗೆಯೂ ಕೂಡ ದೆಹಲಿಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. ಯಾಕಂತಂದ್ರೆ ನಾಗಮಂಗಲ ಗಲಾಟೆ ಹಿಂದೆ ಕೇರಳ ಮುಸ್ಲಿಮರ ಕೈವಾಡ ಇದೆ ಅನ್ನುವಂತಹ ಅನುಮಾನ ಇದೀಗ ಮೂಡಿದೆ. ಈ ಬಗ್ಗೆ ಎಫ್ಐಆರ್ನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ನಾಗಮಂಗಲ ಗಲಭೆಯ ಹಿಂದೆ ಕೇರಳ ಮುಸ್ಲಿಮರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಮಾಡ್ತಾ ಇದ್ದಾರೆ, ಗೃಹ ಸಚಿವರಾಗಿ ಇಲ್ಲಿ ಆಗ್ತಾ ಇರುವಂತಹ ಘಟನೆಗಳ ಬಗ್ಗೆ ಯಾಕೆ ಅವರು ಕ್ರಮವನ್ನ ತಗೊಳ್ತಾ ಇಲ್ಲ, ಮುಂಜಾಗ್ರತಾ ಕ್ರಮವನ್ನ ಯಾಕೆ ತಗೊಳ್ಳಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಹಾಗಾಗಿನೇ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆದಂತಹ ನಾಗಮಂಗಲ ಕೇಸನ್ನ ಮತ್ತಷ್ಟು ಚುರುಕುಗೊಳಿಸೋದಕ್ಕೆ ಅಂತಾನೆ ಈಗಾಗಲೇ ದೆಹಲಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕರೆದಿದ್ದಾರೆ. ಇಲ್ಲಿ ಗೊತ್ತಾಗ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವೈಫಲ್ಯ ಎಷ್ಟರ ಮಟ್ಟಿಗೆ ಎದ್ದು ಕಾಣ್ತಾ ಇದೆ ಅಂತ. ಪೊಲೀಸ್ ಇಲಾಖೆಗೆ ವರ್ಗಾವಣೆ ಸೇರಿದಂತೆ ಇತರ ವಿಷಯಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಒಂದು ಕಡೆ ಕಾಂಗ್ರೆಸ್ ಪಾಳಯಕ್ಕೆ ಒಂದಲ್ಲ ಒಂದು ಟೆನ್ಷನ್ ಎದುರಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾಗಮಂಗಲ ಗಲಾಟೆ ಆಗಿರುವುದು ಕಾಂಗ್ರೆಸ್ಗೆ ಮತ್ತಷ್ಟು ತಲೆನೋವನ್ನ ತಂದೊಡ್ಡಿದೆ ಅಂತಾನೆ ಹೇಳಬಹುದು. ಬದಲಾಗುತ್ತಾ ಹಾಗಾದ್ರೆ ಪರಮೇಶ್ವರ್ ಖಾತೆ, ಗೃಹ ಖಾತೆ ಬದಲಿಗೆ ಪರಮೇಶ್ವರ್ಗೆ ಬೇರೆ ಖಾತೆ ಸಿಗುವ ಸಾಧ್ಯತೆ ಹೆಚ್ಚಿದೆ. ಬೇರೆ ಖಾತೆ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆಯನ್ನ ನಡೆಸಿದೆಯಂತೆ. ಬದಲಾಗುತ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಖಾತೆ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು.
ಗೃಹ ಖಾತೆ ಬದಲಿಗೆ ಪರಮೇಶ್ವರ್ ಅವರಿಗೆ ಬೇರೆ ಖಾತೆಯನ್ನ ನೀಡೋ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇವರಿಗೆ ಈ ಗೃಹ ಖಾತೆಯನ್ನ ನಿಭಾಯಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಬೇರೆಯವರಿಗೆ ಈ ಖಾತೆ ಕೊಟ್ಟು ಬೇಕಾದ್ರೆ ಆ ಖಾತೆ ಬದಲಿಗೆ ಬೇರೆ ಖಾತೆಯನ್ನ ಕೊಡೋಣ ಅನ್ನುವಂಥ ಚರ್ಚೆ ಕೂಡ ನಡೆದಿದೆಯಂತೆ. ಬೇರೆ ಖಾತೆ ಕೊಟ್ರೆ ಏನಾಗುತ್ತೆ ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ. ಒಟ್ಟಾರೆಯಾಗಿ ಈಗಾಗಲೇ ಹೇಳ್ದಾಗೆ ನಾಗಮಂಗಲದಲ್ಲಿ ಆದಂತಹ ಗಲಭೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ಟೆನ್ಷನ್ ಅನ್ನ ತಂದೊಡ್ಡಿದೆ. ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ನಾಗಮಂಗಲ ಪ್ರಕರಣ ಬಹಳ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಅನ್ನ ತಂದೊಡ್ಡಿದೆ. ಇದೆಲ್ಲವನ್ನ ಗಮನಿಸಿರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ದೆಹಲಿಗೆ ಕರೆದಿರುವಂಥದ್ದು. ದೆಹಲಿಯಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹೇಗೆಲ್ಲ ಚಾಟಿಯನ್ನ ಬೀಸುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಈಗಾಗಲೇ ಹೇಳ್ದಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಖಾತೆ ಬದಲಾಗುವಂತಹ ಸಾಧ್ಯತೆ ಮಾತ್ರ ಹೆಚ್ಚಿರುವಂಥದ್ದು. ಯಾವ ಖಾತೆ ಯಾರಿಗೆ ಹೇಗೆ ಸಿಗುತ್ತೆ ಏನು ಎತ್ತ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರ ಜೊತೆ ಹೈಕಮಾಂಡ್ ಚರ್ಚೆಯನ್ನ ನಡೆಸುತ್ತಂತೆ. ಪರಮೇಶ್ವರ್ ಸೇರಿದಂತೆ 5 ಸಚಿವರ ಖಾತೆಗಳ ಬದಲಾವಣೆ ಮಾಡಬೇಕಾಗಿದೆ. ಶಿಕ್ಷಣ, ಆರೋಗ್ಯ ಸೇರಿದಂತೆ 5 ಸಚಿವರ ಖಾತೆಗಳ ಬದಲಾವಣೆ ಮಾಡಿದ್ರೆ ಸೂಕ್ತ. ಯಾಕಂತಂದ್ರೆ ಈ ಹಿಂದೆನೇ ಆಗಬೇಕಾಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ಹೊಣೆಯನ್ನ ಹೊತ್ತುಕೊಂಡಿತ್ತು. ಹಾಗಾಗಿ 5 ಜಿಲ್ಲೆಗಳ ಉಸ್ತುವಾರಿ ಸಚಿವರ ಬದಲಾವಣೆ ಕೂಡ ಈ ಹಿಂದೆನೇ ಆಗಬೇಕಾಗಿತ್ತು. ಅದು ಚರ್ಚೆಯಲ್ಲಿ ಇತ್ತು. ಬಟ್ ಯಾವುದೂ ಕೂಡ ಕೈಗೂಡಲಿಲ್ಲ. ಬಟ್ ಈಗ ಸಿಎಂ ಸಿದ್ದರಾಮಯ್ಯನವರ ಜೊತೆ ಹೈಕಮಾಂಡ್ ಚರ್ಚೆಯನ್ನ ಇದ್ರ ಬಗ್ಗೆ ನಡೆಸುವ ಸಾಧ್ಯತೆ ಹೆಚ್ಚಿರುವಂಥದ್ದು. ಆರೋಗ್ಯ ಇಲಾಖೆ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಇನ್ನುಳಿದಂತೆ 5 ಸಚಿವರ ಖಾತೆಗಳಿಗೆ ಕುತ್ತು ಬರುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು. ಶಿಕ್ಷಣ, ಆರೋಗ್ಯ ಸೇರಿದಂತೆ 5 ಖಾತೆಗಳಿಗೆ ಮೇಬಿ ಇನ್ನು ಮುಂದೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಹೇಳ್ದಾಗೆ ರಾಜ್ಯ ಸರ್ಕಾರದ 5 ಸಚಿವರ ಜಿಲ್ಲೆಗಳ ಉಸ್ತುವಾರಿಯನ್ನು ಕೂಡ ಬದಲಾವಣೆ ಮಾಡಲಾಗ್ತಾ ಇದೆ ಅಂತ ಈ ಹಿಂದೆಯೇ ಮೂಲಗಳು ಮಾಹಿತಿಯನ್ನ ನೀಡಿದ್ವು. ಜಿಲ್ಲಾ ಮುಖಂಡರ ವಿರೋಧ ಹಾಗೂ ಚುನಾವಣೆ ವೈಫಲ್ಯ ಇರೋದ್ರಿಂದ ಈ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತಲೂ ಕೂಡ ಹೇಳಾಗ್ತಿತ್ತು. ಈಗಾಗಲೇ ಹೇಳ್ದಾಗೆ ಒಂದು ಕಡೆ ಕಾಂಗ್ರೆಸ್ ಪಾಳೆಯದಲ್ಲಿ ಏನಾಗ್ತಾ ಇದೆ ಅಂದ್ರೆ ಮನೆಯೊಂದು 3 ಬಾಗಿಲು ಅನ್ನೋದಕ್ಕಿಂತ ಹಲವಾರು ಬಾಗಿಲು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಅನ್ನ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಹಲವು ನಾಯಕರು ಸಿಎಂ ಕುರ್ಚಿಗಾಗಿ ಟವಲ್ ಅನ್ನ ಹಾಕಿದ್ದಾರೆ. ಮುಂದಿನ ಸಿಎಂ ನಾವೇ ಅಂತ ಬಾಯ್ ಪಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ 5 ಸಚಿವರ ಸ್ಥಾನಕ್ಕೆ ಕುತ್ತು ಬರುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗಾಗಲೇ ಶಾರ್ಟ್ ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡ್ಬೇಕಾಗುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಕಡೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಏನ್ ಕ್ಲಾಸ್ ತಗೊಳ್ತಾರೆ, ಅವರ ಸ್ಥಾನಕ್ಕೆ ಅವರ ಖಾತೆಗೆ ಏನಾದ್ರೂ ಕುತ್ತು ಬರುತ್ತಾ, ಇಫ್ ಇನ್ ಕೇಸ್ ಅವರ ಖಾತೆಯನ್ನ ತ್ಯಜಿಸಿದ್ರೆ ಯಾವ ಖಾತೆ ಅವರಿಗೆ ಸಿಗಬಹುದು, ಅವರ ಗೃಹ ಖಾತೆ ಇನ್ಯಾರಿಗೆ ಸಿಗಬಹುದು ಅನ್ನುವಂತಹ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ ಇನ್ನು ಮುಂದಿನ ದಿನಗಳಲ್ಲಿ ಸಿಗುತ್ತೆ, ಕಾದು ನೋಡ್ಬೇಕು. ಸೊ 7 ಸಚಿವರಿಗೆ ಗೇಟ್ ಪಾಸ್ ಅನ್ನ ಕೊಡುವುದಕ್ಕೆ ಹೈಕಮಾಂಡ್ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ 7 ಸಚಿವರಿಗೆ ಗೇಟ್ ಪಾಸ್ ಅನ್ನ ಕೊಡುವುದು